ಪ್ರೇರೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ ಪತ್ರಿಕೆ 7ನೇ ಅಧ್ಯಾಯ 22 ನಾವು ನೋಡುವುದಾದರೆ, ಆ ದಿನದಲ್ಲಿ ಕರ್ತನೇ ಕರ್ತನೇ, ನಿನ್ನ ಹೆಸರಿನಲ್ಲಿ ನಾವು ಪ್ರವಾದಿಸಲಿಲ್ಲವೇ ಮತ್ತು ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ? ಇದಲ್ಲದೆ ನಿನ್ನ ಹೆಸರಿನಲ್ಲಿ ಬಹಳ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಬಹಳ ಜನರು ನನಗೆ ಹೇಳುವರು. ಪ್ರಿಯರೇ, ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ಸುಳ್ಳು ಪ್ರವಾದಿಗಳು ಪ್ರವಾದಿಸ್ತಾರೆ ಮತ್ತು ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಸುಳ್ಳು ಪ್ರವಾದಿಗಳು ಪ್ರವಾದಿಸ್ತಾರೆ, ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ, ದೆವ್ವಗಳನ್ನು ಬಿಡಿಸ್ತಾರೆ. ಪರಿಶುದ್ಧ ಸ್ವಭಾವವನ್ನು ಹೊಂದಬೇಕಾದರೆ ಅನೇಕ ವರ್ಷಗಳು ಬೇಕಾಗಬಹುದು, ಸಮಯ ತೆಗೆದುಕೊಳ್ಳುತ್ತದೆ. ಪ್ರಾರ್ಥನೆ, ನಮ್ಮ ಪ್ರಾರ್ಥನೆಗೆ ಒಂದು ಫಲ ಬರುತ್ತದೆ. ಆದರೆ ಆತ್ಮಿಕತೆ, ಆ ಆತ್ಮಿಕ ವರದಾನಗಳನ್ನು ನಾವು ಕ್ಷಣ ಮಾತ್ರದಲ್ಲಿ ಪಡೆಯಬಹುದು. ವರಗಳು ಉಡುಪು ಇದ್ದಂತೆ ಎಂಬುದಾಗಿ ಅನೇಕರು ಆಲೋಚಿಸಿದ್ದಾರೆ. ಆದರೆ ವರಗಳನ್ನು ನಾವು ಉಡುಪನ್ನು ಧರಿಸುವ ಹಾಗೆ ಅಷ್ಟು ಬೇಗ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಈ ಮನುಷ್ಯನ ಆಂತರ್ಯ ಅನ್ನುವಂಥದ್ದು ಬದಲಾಗಲ್ಲ. ಆ ಮನುಷ್ಯನ ಆಂತರ್ಯ ಯಾವಾಗ ಬದಲಾಗ್ತದಂತಂದರೆ ನೂತನ ಮನಸ್ಸು ಅವನನ್ನು ಮುಟ್ಟಿದಾಗ. ನೀವು ನೋಡಿ, ಬಿಳಾಮನ ಕತೆ ಅನ್ಯ ಭಾಷೆಯಲ್ಲಿ ಮಾತಾಡಿದ ಮಾತ್ರಕ್ಕೆ ಅದು ಕಥೆನೇ ಆಗಿತ್ತು, ಅದೇನು ಮನುಷ್ಯನಾಗಿದ್ದೆ ಇಲ್ಲ. ಬಿಳಾಮನು ಮೆಸ್ಸಿಯನ ಬಗ್ಗೆ ಪ್ರವಾದಿಸಿದಾಗ ಆತನು ಇಸ್ರಾಯೇಲರನ್ನ ಪಾಪ ಮಾಡಲಿಕ್ಕೆ ನಡೆಸಿದನು. ಇದು ಗಮನಿಸಿ, ದೇವರ ವರಗಳನ್ನು ಹೊಂದಿದ ಅನೇಕ ಭಕ್ತರನ್ನು ಸಭೆಯಲ್ಲಿ ಇಟ್ಟಿಲ್ಲ. ಯಾಕೆಂದರೆ ಯಾರು ನಿಜವಾದ ದೇವರ ಜೀವಿತ ಅಥವಾ ವರಗಳನ್ನು ಆಶಿಸುತ್ತಾರೆ ಎಂಬುದರ ವ್ಯತ್ಯಾಸವನ್ನು ತೋರಿಸುವುದಕ್ಕೆ ಒಬ್ಬ ವ್ಯಕ್ತಿ ವರಗಳನ್ನು ಹೊಂದಿಲ್ಲದ ಭಕ್ತನೊಂದಿಗೆ ಅನ್ಯೋನ್ಯತೆಯನ್ನು ಬಯಸುವುದಿಲ್ಲವೆಂದು ಅದು ತೋರಿಸ್ತದೆ. ಆತನ ಜೀವಿತ ಅರಸುವುದಲ್ಲವೇ? ಇಲ್ಲಿ ದೆವ್ವಗಳನ್ನು ಬಿಡಿಸ್ತಾರೆ, ಅದ್ಭುತಗಳನ್ನು ಮಾಡ್ತಾರೆ. ಆದರೆ ಕರ್ತನು ಹೇಳ್ತಾನೆ, ನಾನು ಅಂಥವರನ್ನು ಅರಿಯೇ, ಅಂಥವ್ರು ನನಗೆ ಗೊತ್ತಿಲ್ಲ. ನೀವು ನೋಡಿ, ಮತ್ತಾಯ ಪತ್ರಿಕೆ 7ನೇ ಅಧ್ಯಾಯ 23 ನೋಡಿ, ಆಗ ನಾನು ಅವರಿಗೆ, ನಾನು ನಿಮ್ಮನ್ನು ಎಂದಿಗೂ ಅರಿಯನು, ದುಷ್ಟತನವನ್ನು ಮಾಡುವ ನೀವು ನನ್ನಿಂದ ತೊಲಗಿ ಹೋಗಿರಿ ಎಂದು ಹೇಳಿಬಿಡುವೆನು. ಕಾರಣ ಅನೇಕ ವರಗಳು ಇದ್ದು ಆ ವರಗಳು ಹುಡುಕುವುದಕ್ಕೋಸ್ಕರ ಹೇಳುವುದಲ್ಲ. ಆತ್ಮಿಕವಾದಂಥ ಫಲಗಳಾದಂಥ ಶಾಂತಿ, ಸಮಾಧಾನ, ಪ್ರೀತಿ, ಅನುಕಂಪ ಇವು ಕ್ರಿಯೆ ಮೂಲಕ ಕಾರ್ಯ ಮಾಡ್ತಾ ಇದ್ದವ. ಈ ಕ್ರಿಯೆ ನಿನ್ನಲ್ಲಿದೆಯಾ? ಆತ್ಮಿಕತೆಯ ಫಲಗಳು, ಶಾಂತಿ ನಿನ್ನೊಳಗಡಿದೆಯಾ? ಪ್ರೀತಿ ನಿನ್ನೊಳಗಡಿದೆಯಾ? ಸಮಾಧಾನ ನಿನ್ನೊಳಗಡಿದೆಯಾ? ಅನುಕಂಪ ನಿನ್ನೊಳಗಡಿದೆಯಾ? ನಿನ್ನ ಕೌಟುಂಬಿಕ ಜೀವನದಲ್ಲಿ ನೆಲೆಸಿದ್ದೀಯಾ? ಸಹೋದ್ಯೋಗಿಗಳ ನಡುವೆ ವ್ಯವಹರಿಸುವಾಗ ನೀನು ಪ್ರೀತಿಯಿಂದ ನಡೆದುಕೊಳ್ತಾ ಇದ್ದೀಯಾ? ಹಣಕಾಸಿನ ವಿಚಾರದಲ್ಲಿ ದೃಷ್ಟಿಕೋನವನ್ನು ಇಟ್ಟಿದಾಗ ಒಮ್ಮೆ ಪರಿಶೀಲಿಸಿ ನೋಡು. ಆ ಪರಿಶೀಲಿಸುವುದು ಬಹಳ ಮುಖ್ಯ ಅಲ್ಲವೇ? ನಿನ್ನ ಆದಿ ಯಾವುದು? ಹಾದಿ ಬೀದಿಯಲ್ಲಿ ನಡೆಯುವವನಲ್ಲ ನೀನು. ದೇವರು ನಿನ್ನನ್ನು ನಡೆಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಅಪ್ಪ, ವಿಶೇಷವಾಗಿ ಪರಿಶುದ್ಧಾತ್ಮ ದೇವರೇ, ಯೇಸುವೆ ಅಪ್ಪ, ಏರಿಗೆಗಾಗಿ
ಒಬ್ಬ ತಾಯಿ ಪತ್ರವನ್ನು ಬರೀತಾಳೆ ಸ್ವಾಮಿ. ಅಪ್ಪ, ಸುಖದ ಏರಿಗೆಗೋಸ್ಕರ ಆ ಮಗಳು ಪತ್ರವನ್ನು ಬರೆದಿದ್ದಾಳಯ್ಯ. ಏಸಪ್ಪ, ನಿನ್ನ ಪಾದದ ಸನ್ನಿಧಾನಕ್ಕಿಟ್ಟು ಬೇಡ್ತೇನಪ್ಪ ಆ ಮಗಳಿಗಾಗೆಲ್ಲ ಸ್ವಾಮಿ. ಯಾರ್ಯಾರು ದೇವರೇ ಈ ಲೋಕದಲ್ಲಿ ಪ್ರಸವ ವೇದನೆಯಲ್ಲಿದ್ದಾರೋ ದೇವರೇ, ನಿಮ್ಮ ದಯೆ ಸಿಗಲಿ ಸ್ವಾಮಿ, ನಿಮ್ಮ ದಯೆ ಸಿಗಲಿ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್.